ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಾಂದಿನಿ ಗೌಡ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಅಷ್ಟೇ ಚೆನ್ನಾಗಿದ್ದೀನಿ. ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಗೊತ್ತಲ್ಲ, ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಮಳೆ ಬರ್ತೈತಿ ಎಲ್ಲಿ ಮುದ್ದು ಅಜ್ಜಿ ಬೇಡ ಮಳೆ ಮಳೆ ಕೊಡಲ್ಲ. ಇದು ಸೀಬೆಹಣ್ಣೆಲ್ಲ ಇಷ್ಟ ಅವನಿಗೆ, ಅದಕ್ಕೆ ಕೊಟ್ಟೆ. ನೋಡಿ ಕಡ್ದಿದ್ದ ಅಂತ ಕಡೆ ಶುರು ಮಾತಿತ್ತಲ್ಲ, ಕಡ್ದಿದ್ದು ಕೊಟ್ರೆ ಅದಕ್ಕೆ. ಸಾಕದೇನೆ ಕೊಳ ಎಷ್ಟೈತ್ ನೋಡೋದು. ಕೊಡ್ಬೋದ ನನ್ನ ಬಂಗಾರಿ ಅಲ್ಲ ನೀನು, ಕೊಟ್ಬಿಡ್ತಾನೆ ಬಾ ನೋಡಲ್ಲಲ್ಲಿ. ಶಾಮಿ ಅಲ್ಲ ನೀವು, ಮುದ್ದು ಶಾಮಿ ಅಲ್ಲ. ಗೊತ್ತಾಗೋತ್ತಾನೆ. ಇದು ತಕ್ಕೊಡು. ತುಳಸಿ ಕಟ್ಟೆಗೆ ಹಿಂಗೆ ಅವನು ನಮಸ್ಕಾರ ಮಾಡೋದು. ಮಾಮಿ ಐ ಐ ಸಾಕು ಸಾಕು. ನೋ ನೋ ಭಕ್ತಿ ಮಾರೈತಿ ನಿಮ್ಮ ಮಗನಿಗೆ. ಏ ಕಳ್ಳ. ಸೊ ಊರಿಂದ ಅಮ್ಮ ಬಂದಿದ್ದಾರೆ ನನಗೆ ನೋಡೋಕ್ಕೆ. ನಾನು ಪ್ರೀವಿಯಸ್ ಬ್ಲಾಗಲ್ಲಿ ಹೇಳಿದ್ದೆ, ಲೀವ್ ಇದ್ದಾಗ ಅತ್ತೆ ನಾನು ನೋಡ್ಕೊತಾರೆ, ಬಟ್ ಅವರು ಡ್ಯೂಟಿಗೆ ಹೋದಾಗ ಕಷ್ಟ ಆಗುತ್ತೆ, ಬೇಕು ಅಂತ ಅಂದ್ಬಿಟ್ಟು. ಆಮೇಲೆ ಈ ಟೈಮಲ್ಲಿ ತಾಯಂದಿರೇ ಅಲ್ವಾ ನಮಗೆ ತುಂಬ ಬೇಕಾಗೋದು. ಹಾಗಾಗಿ ಅಮ್ಮಂಗೆ ಕರ್ಸ್ಕೊಂಡೆ ನಾನು. ಅಂದರೆ ಬೇಸಿಕ್ಕು ನನಗೆ ಆಗ್ತಿರ್ಲಿಲ್ವಲ್ಲ, ಸೊ ಅಮ್ಮನ್ನ ಕರ್ಸ್ಕೊಂಡಿದ್ದೆ. ಗೋಡೆ ಎಲ್ಲ ಕೊಳೆ ಮಾಡ್ತಿದ್ದೀರಲ್ರಿ. ನಮ್ಮಮ್ಮ ಬಂದಿದ್ದಾರೆ ಪೇಷಂಟ್ ನೋಡ್ಕೊಳ್ಳೋಕ್ಕೆ. ನಮ್ಮ ಪರಿಸ್ಥಿತಿ ಇನ್ನು ಹೀಗಿದೆ. ಪಾಪುಗೆ ತುಪ್ಪ ಖಾಲಿ ಆಗಿತ್ತು. ನಾನು ಮತ್ತೆ ಅಲ್ಲಿ ಮಾಡಿ ಬೆಂಗಳೂರಲ್ಲಿ ಮಾಡಿ ಇಲ್ಲಿ ತರೋದು ಸುಮ್ಮನೆ ಟ್ರಾವೆಲ್ ಎಲ್ಲ ಚೆಲ್ಲೋದು ಬೇಡ ಅಂದ್ಬಿಟ್ಟು ಇಲ್ಲೇ ಮಾಡ್ಕೊಳ್ಳೋಣ ಅಂತ ಬಂದಿದ್ದೆ. ಸೊ ಹಂಗಾಗಿ ತುಪ್ಪ ಕಾಯಿಸ್ತಾ ಇದ್ದೀನಿ. ಆ್ಯಂಡ್ ಫ್ರೆಂಡ್ಸ್, ಈ ಜಾಗನ ನಾನು ಮರೆಯೋಕ್ಕೆ ಆಗಲ್ಲ. ಇಲ್ಲೇ ನಾನು ಬಿದ್ದಿದ್ದು. ಸೊ ಇಲ್ಲೇ ಫ್ರಿಜ್ ನೀರು ಹಿಂಗೆ ಫುಲ್ಲು ಬಂದಿತ್ತು. ಕತ್ಲೆ ಬೇರೆ ಇತ್ತ, ಸಂಜೆ ಒಂದು 5:30 ಅನ್ನೋ ಥರ. ಹಾಗಾಗಿ ಇಲ್ಲೇ ಒಂದು ಸ್ಟೆಪ್ ಇಟ್ಟಿದ ತಕ್ಷಣ ಝುಯ್ ಅಂತ ಜಾರಿ ಆ ಎಡ್ಜ್ ತನಕ ಬಿದ್ದಿದ್ದೀನಿ. ನಾನು 5.56 ಇರೋದು. ಸೊ ಹಿಂಗೆ ಅಂಗಾತ ಬಿದ್ದಿರೋದು ಲೆಕ್ಕ ಹಾಕಿ ಯಾವ ರೇಂಜಿಗೆ ನನಗೆ ಪೆಟ್ಟಾಗಿರ್ಬೋದು ಅಂತ ಅಂದ್ಬಿಟ್ಟು, ಸೊ ತೋರ್ಸೋಣ ಅಂತ ಅಂದ್ಬಿಟ್ಟು ಅದಕ್ಕೇ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಎಲ್ಲರಿಗೂ ಅದೆಂಗೆ ಬಿದ್ದೆ ಅಂತ ಕೇಳ್ತಾರೆ. ಹಾಗಾಗಿ ಇಲ್ಲೇ ಬಿದ್ದಿದ್ದು ನಾನು ಮರೆಯೋಕ್ಕೆ ಆಗದೇ ಇರುವ ಪ್ಲೇಸ್ ಇದು. ಸೊ ಅಂದರೆ ಎವ್ರಿ ಟೈಮ್ ಹುಷಾರಾಗೇ ಇರ್ತೀವಿ. ಮಗು ಇದ್ದಾಗಂತೂ ನಾನು ಅಷ್ಟು ಹುಷಾರಾಗಿರ್ತೀನಿ. ಬಟ್ ಅದೇ ಹೇಳ್ದಂಗೆ ಬ್ಯಾಡ್ ಲಕ್ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ಎನಿ ಟೈಮ್ ಕರೆಂಟ್ ಇರುತ್ತೆ. UPS ಇದೆ. ಅದೇ ಟೈಮಲ್ಲೇ ಕರೆಂಟು ಇರಲಿಲ್ಲ, UPS ಫುಲ್ಲು ಪವರೆಲ್ಲ ಇದಾಗಿತ್ತು. ಹಿಂಗೆ ಒಟ್ಟು ಬ್ಯಾಡ್ ಲಕ್ ಅಂತ ಅನ್ಬೇಕಷ್ಟೆ. ಇನ್ನು ನಮ್ಮ ಮೂಡಿಗೆರೆ ವೆದರಂತೂ ಫುಲ್ಲು ಚಿಲ್ಲಾಗಿತ್ತು. ನಾನು ಹೋದಾಗಿಂದ ಬಿಸಿಲು ಎಲ್ಲೋ ಒಂದು ಸರಿ ನೋಡಿದ್ದೀನಿ ಅಷ್ಟೇ. ಫುಲ್ಲು ಮೋಡ ಥರನೇ ಇತ್ತು ವಾತಾವರಣ ಎಲ್ಲ. ಮಿಸ್ಟು, ಸಖತ್ತು ಮಿಸ್ಟ್ ಇತ್ತು.
ಹಾಗಾಗಿ ಸ್ವಲ್ಪ ನನಗೆ ಮಲ್ಕೊಳ್ಳೋಕ್ಕೆ ಎಲ್ಲದಕ್ಕೂ ಒಂಥರ ಚೆನ್ನಾಗಿತ್ತು. ಐ ಕಾರು $40 ಹಾಕಿದ್ದಾರೆ ಕಸ. ಅವನು ಅದನ್ನ ಬಿಟ್ಟು ಇದನ್ನ ತಗೋಬೇಕು. ಕಾರು ಇದು ಚಿಕ್ಕನಿದ್ದಾಗ ಇದೇ ತರ್ತದೆ. ಇಂಥದ್ದೊಂದು 150 ಕಾರ್ ಪುಡಿ ಮಾಡಿದ್ವಿ. ಇದ್ರೊಳಗೆ ಹಾಕ್ಬೇಕಾ? ಇಟ್ಕೊಡು ಕಸ, ಇಟ್ಬಿಡು ಹಿಂಗೆ ಗಾಡಿ ತೋರಿಸ್ಕೊಡ್ತೀನಿ. ಹೋಗು ಹಿಂಗೆ. ವಾವ್, ಹೊಸ ಕಾರ್. ನಾಲ್ಕನೇ ಕಾರು. 4ನೇ ಕಾರು. ನೆಲದಲ್ಲಿ ಹೋಗು ಅಲ್ಲಿ. 4 ಹಿಂದೆ ಅಡ್ಡಿದ್ದವು, ಅವಾಗ ಅಡ್ಡಿದ್ದು ಮತ್ತೊಂದು ಬರುತ್ತಲ್ಲ ಮುಂದಿನ ತಿಂಗಳು. ಇದು ಅತ್ತೆ ಬಬ್ಲುಗೆ ಒಂದು ಹೊಸ ಟಾಯ್ ತಂದಿದ್ರು. ಅಂದರೆ ಅವನಿಗೆ ಹಳೇದೆಲ್ಲ ಆಡಿ ಆಡಿ ಬೋರ್ ಆಗಿರುತ್ತೆ ಅಂದ್ಬಿಟ್ಟು ಒಂದು ಕ್ಯೂಟಾಗಿರೋ ಪುಟಾಣಿ ಕಾರ್ ತಂದಿದ್ರು. ಅವನು ಸ್ಟಾರ್ಟಿಂಗಲ್ಲಿ ಚೆನ್ನಾಗಿ ಸ್ವಲ್ಪ ಆಟ ಆಡ್ದ. ಅದಕ್ಕೆ ಅತ್ತೆ 5 ನಿಮಿಷ ಆಟ ಆಡಿದ್ಮೇಲೆ ಅಷ್ಟು ಸಾಕು ನನಗೆ, ಅದೇ ಖುಷಿ ಅಂತ ಹೇಳ್ತಾಯಿದ್ರು. ಆಮೇಲೆ ಮಕ್ಳುಗಳು ಗೊತ್ತಲ್ಲ, ಒಂದು ವಸ್ತು ಸಿಕ್ತಿದ್ದಂಗೆ ಇನ್ನೊಂದು ವಸ್ತುನ ಬಿಡೋದು ಆ ಥರ ಮಾಡ್ತಿದ್ದ. ಬಟ್ ರೇಟ್ ಬರುತ್ತೆ. ಟೈಲ್ಸ್ ಮೇಲೆ ಹೋಗು, ಟೈಲ್ಸ್ ಮೇಲೆ. ಆಕ್ಸಿಡೆಂಟ್ ಸಣ್ಣ ಗಾಡಿಗಿಂತ ನೀನೇ ಆಡ್ಸು ಅಂತ ಕೊಡ್ತಾನೆ. ಈಗ ಕಾರವರೆಗೆ ಅಜ್ಜಿ ಬಂದರು. ಅಜ್ಜಿ ಒಂದು ಒಳ್ಳೆ ಕಾರ್ ತಂದರು. ಅದು ಚೆಂದಾಗಿ ಓಡ್ತಾ ಇತ್ತು. ಅವನಿಗೆ ಓಡ್ಸಕ್ಕೆ ಬರ್ತಿರ್ಲಿಲ್ಲ, ಆದರೆ ಟ್ರೈ ಮಾಡ್ತಿದ್ದ. ಇದು ನಲ್ಲಿಡೋದ್ಕಿಂತ ಇಲ್ಲೇ ಇಟ್ಟಿದೆ ಚೆನ್ನಾಗಿರೋದು ಕ್ಯಾಮ್ರಾ. ಎಲ್ಲರೂ ಒಂದು ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಕೆಸದ ಎಲೆ ಎಲ್ಲ ಚೆನ್ನಾಗಿ ನೀರಲ್ಲಿ ತೊಳೆದು ಈ ಥರ ಗಂಟು ಕಟ್ಟಿ ತೊಳೆದು ಒರೆಸಿ ಹಾರಾಕಬೇಕು. ಎಲೆಗಳೆಲ್ಲ ಬಾಡಿದ ಮೇಲೆ ಗಂಟು ಕಟ್ಟಬೇಕು. ಗಂಟು ಕಟ್ಟಿ ಒಂದಿನ ಇಟ್ಟರೆ ಇನ್ನೂ ಚೆನ್ನಾಗಿರುತ್ತೆ. ಗಂಟು ಕಟ್ಟಿದ್ದು ಗಂಟನ್ನ ನೀರಲ್ಲಿ, ಕುದಿಯೋ ನೀರಲ್ಲಿ ಹಾಕಿ ಒಂದು ಕುದಿ ಬರೆಸಿ ನೀರು ಚೆಲ್ತೀನಿ. ಒಬ್ಬೊಬ್ರು ನೀರು ಚೆಲ್ಲಲ್ಲ, ಒಬ್ಬೊಬ್ರು ಮೊದಲು ಬೇಯಿಸ್ಕೊಳ್ಳೋದು ಇಲ್ಲ. 2-3 ಥರ ಮಾಡ್ಬೋದು, ಅದು ಅವ್ರವ್ರ ಇಷ್ಟ. ಅದಾದಮೇಲೆ ಒಂದು ಬಾಣಲೆಗೆ ಎಣ್ಣೆ ಇಟ್ಕೊಂಡು ಸಾಸಿವೆ, ಜೀರಿಗೆ ಅದೆಲ್ಲ ಹಾಕಬೇಕು. ಬೆಳ್ಳುಳ್ಳಿ, ಕರಿಬೇವು ಎಲ್ಲ ಹಾಕಿ, ಅದಾದಮೇಲೆ 1 ಕಪ್ ವಾಟರ್ ಹಾಕಿ, ಸ್ಮಾಲ್ ಕಪ್ಪು, ಅದಕ್ಕೆ ಧನಿಯಾ ಪುಡಿ, ಖಾರ ಪುಡಿ ಎಲ್ಲ ಹಾಕಿ, ಉಪ್ಪು, ಹುಳಿ ಎಲ್ಲ ಮಿಕ್ಸ್ ಮಾಡೋದು. ಇದು ನಾರ್ಗೆ ಹುಳಿ ಅಂತ. ಹುಳಿ ನೋಡಿ ಬಾಯಲ್ಲಿ ಹಿಂಡುತ್ತಾ ಇದ್ರೆ. ಆ್ಯಕ್ಚುಲಿ ಹುಳಿನ ಒಂದು ಕಪ್ಪಲ್ಲಿ ರೆಡಿ ಮಾಡಿಕೊಂಡು ಬೀಜ ಎಲ್ಲ ತೆಗೆದು ಹಾಕ್ತೀನಿ. ಈಗ ನೀನು ಕೆಲಸ ಮಾಡ್ತಿದ್ದಾಗ ಅರ್ಜೆಂಟ್ ವೀಡಿಯೋ ಮಾಡೋಲ್ಲ, ನಾನು ಪ್ರಿಪೇರ್ ಆಗಿಲ್ಲ ಅದಕ್ಕೆ. ಅದಾದಮೇಲೆ ಉಪ್ಪು, ಖಾರ, ಹುಳಿ ಎಲ್ಲ ಹಾಕಿ ಒಂದ್ಸಲ ಮಿಕ್ಸ್ ಮಾಡಿ ಟೇಸ್ಟ್ ಮಾಡೋದು ಎಲ್ಲ ಸರಿ ಇದೆಯಾ ಅಂತ. 2 ಥರ ಮಾಡ್ತಾರೆ. ಇನ್ನೊಂದು ಫುಲ್ಲು ಪೇಸ್ಟು, ನಾವು ಮೊಸಪ್ಪು ಅಂತ ಮಾಡ್ತೀವಿ, ಹಂಗೂ ಮಾಡ್ತಾರೆ. ಅದು ಬೇರೆ. ಬಟ್ ಅದು ಚೆನ್ನಾಗಿರುತ್ತೆ. ಇದು ಒಂಥರ ಸಿಗುತ್ತೆ ನಮಗೆ ತಿನ್ನೋಕ್ಕಿದು, ಗಂಟು ಮಾಡೋದ್ರಿಂದ. ಹಾಗಾಗಿ
ಇದು ಇವತ್ತು ಸ್ವಲ್ಪ ಗಂಟು ಬೇಯಿಸಿರೋ ಜಾಸ್ತಿ ಆಯಿತು. ಒಂದೇ ಕುದಿ ಬೇಯಿಸಿದರೆ ಗಂಟು ಚೆನ್ನಾಗಿರುತ್ತೆ. ಮತ್ತು ಗಂಟು ಮಾಡಿ ಒಂದಿನ ಇಟ್ಟು ಮಾರನೇ ದಿನ ಮಾಡಿದ್ರೆ ಸೈಜ್ ಎಲ್ಲ ನೀಟಾಗಿರುತ್ತೆ, ಸಿಂಕ್ ಆಗಿರುತ್ತೆ ಅದು. ಆಮೇಲೆ ಇದನ್ನು ಹಾಗೆ ಬದಿಸೋದು. ಈಗ ಉಪ್ಪು ಖಾರ ಹುಳಿ ಎಲ್ಲ ನೋಡಾಯ್ತಲ್ವಾ, ಎಲ್ಲ ಕರೆಕ್ಟ್ ಇದೆ ಅಂತ ನೋಡಿ. ನೀರು ಅಷ್ಟೇ ಕನ್ಸಿಸ್ಟೆನ್ಸಿ. ನೀರು ರಸ ಬೇಕಂದರೆ ಜಾಸ್ತಿ ನೀರು ಹಾಕಬೇಕು, ರಸ ಬೇಡ ಅಂದರೆ ಹಾಗೆ ಮಾಡಿ ಮುಚ್ಚಿ ಬೇಯಿಸ್ಬೇಕು. ಐ ಐ ಚಂದು ಮಾಮ ಕೊಟ್ಟಿದ್ದು, ಮಾವ ಕೊಟ್ಟಿದ್ದು ಶ್ಯಾಮ. ಬಾ ಖುಷಿ ನೋಡು, ಮಗ ಕೊಟ್ಟಿದ್ದಾನೆ ತಕ್ಷಣ. ಬಾ ಬಗರಿ ಬಾ. ಸೊ ನೋಡ್ತಿದ್ದೀರಲ್ಲ, ಇದು ಅರ್ಲಿ ಮಾರ್ನಿಂಗ್ ಸೀನ್. ಅಂದರೆ 9 ಗಂಟೆ 10 ಗಂಟೆಲಿ ಈ ಥರ ಇತ್ತು. ಮಿಸ್ಟ್ ನೋಡಬೇಕು, ಒಂಥರ ಇಲ್ಲಿನ ವೆದರು ಚೆಂದ, ನೋಡೋಕ್ಕೂ ಚೆಂದ. ಇಲ್ಲಿಂದ ಬೆಂಗಳೂರಿಂದ ಬಂದಿರೋರಿಗಂತೂ ವಾವ್ ಅನಿಸುತ್ತೆ. ಬಟ್ ತುಂಬ ದಿನ ಅದೇ ಒಂದು ವೆದರಲ್ಲೂ ಇರೋಕ್ಕಾಗಲ್ಲ. ನನಗೆ ಸ್ವಲ್ಪ ಪೆಟ್ಟಾದಾಗಿಂದ ಸ್ವಲ್ಪ ಬಿಸಿಲು ಥರ ಬೇಕು ಅಂತಲೂ ಅನ್ನಿಸ್ತಾ ಇತ್ತು. ಬಟ್ ಚಳಿ ಇರೋದ್ರಿಂದ ಏನೂ ಮಾಡೋಕ್ಕಾಗಲ್ಲ. ಎಲ್ಲ ಬಿಸಿ ಬಿಸಿ ತಿಂದ್ಕೊಂಡು ಮತ್ತು ಅದ್ರದ್ದೆಲ್ಲ ಹಾಟ್ ಪ್ಯಾಕ್ದೆಲ್ಲ ನಾನು ಮಸಾಜ್ ಮಾಡಿಕೊಂಡು ಆರಾಮಾಗಿ ರೆಸ್ಟ್ ಮಾಡ್ತಾಯಿದ್ದೆ. ಗುಳುಗುಳು ಅಂತೇನೋ ತುರ್ಸ್ಕೊಂಡು ಕೆರ್ಕೊಂಡಿದ್ದೆ. ಅದು ಹಿಂಗೆ ಅಂತ ಇದ್ದ ಆ ಟೈಮಲ್ಲಿ ಹೋಗಿ ಮುದ್ದು ಬಂಗಾರಿ ಇಲ್ಲಿ ಕಂದ. ಸ್ಕ್ರಾಪ್ ಮಾಡ್ಕೊಂಬಿಟ್ಟಿದ್ದಾನೆ ಮೂಗನ್ನ ಇಲ್ಲಿ ಎಲ್ಲ ಹಿಂಗೆ ಹಿಂಗೆ. ಆ್ಯಂಡ್ ಫ್ರೆಂಡ್ಸ್, 5 ಡೇಸ್ ಆಯಿತು ನಾನು ಇದ್ದು. ಸೊ ರಂಗೇನಹಳ್ಳಿಗೆ ಮತ್ತೆ ಹೋಗಬೇಕು ಅಂತ ಡಿಸೈಡ್ ಆದ್ವಿ. ಹಾಗಾಗಿ ಕರ್ಕೊಂಡು ಹೋಗೋಕ್ಕೆ ಅಣ್ಣ ಬರ್ತಾ ಇದ್ದ. ಹಾಗಾಗಿ ಅತ್ತೆ ಮೀನು ಸಾರು, ಪೋರ್ಕ್ ಮತ್ತು ಚಿಕನ್, ಕಡುಬು ಈ ಥರ ಎಲ್ಲ ಸ್ವಲ್ಪ ಸ್ಪೆಷಲ್ ಡಿಶ್ ಮಾಡಿದರು. ನನಗೂ ಸ್ವಲ್ಪ ತೊಗೊಂಡು ಹೋಗು ಅಂತ ಹೇಳ್ಬಿಟ್ಟು ಎಲ್ಲ ಮಾಡಿದರು. ಸೆಂಟ್ ಗಮ್ ಅಂತೀವಿ. ಯಾರು ಶ್ಯಾಮ? ಏನು ಅಂತ ನೀರು ಕುಡ್ಸ್ ಒಳ ಕರಿತಿದ್ದ ನೋಡು. ಹಿಂಗೆ ಬೆಲ್ ತೋರಿಸ್ತಿದ್ದಾನೆ. ಹಾಂ, ಅವ್ನು ಟಿ ವಿ ನೋಡಕ್ಕೆ ಹೇಳ್ತಾ ಇರೋದು. ಬನ್ನಿ, ಕಾಲು ಸರಿನೇ ಆಗಿಲ್ಲೇನೋ. ನಂದು ಕಾಲು ಅಲ್ಲ, ನಂದು ಕೈಯು ನಿಂದು ಕಾಲು. ಬಾ. ಬೇಡ ಅಂತ. ಪರವಾಗಿಲ್ಲ, ಈಗ ರಿಕವರಿ ಆಗಿದೆ. ಈಗ ಮತ್ತೆ ಡ್ರೈವ್ ಮಾಡ್ಕೊ ಬಂದ ಊದ್ತೇನೋ ಕಾಲು. ಇಲ್ಲಿ 3 ಬೆರಳು ಜಾಯಿಂಟ್ ಬಿಟ್ಟಿದ್ರಾ, ಇಲ್ಲಿಂದು ಇದು 3ನೇದು ಮಿಸ್ಪ್ಲೇಸ್ ಆಗ್ಬಿಟ್ಟಿದೆ. ಅಮ್ಮ ಅಲ್ಲಿ ನೀರು ಕುಡ್ಸು, ಅಲ್ಲಿ ನೋಡು. ಹಾಂ, ಸೊ ಫ್ರೆಂಡ್ಸ್, ಫೈನಲಿ ಇಷ್ಟು ರೆಡಿ ಆಗಿದ್ದೀನಿ. ಹೆಂಗೆ ಅಂದರೆ ನಾನೇ ಫೇಸ್ ವಾಶ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಕೆಲವೊಂದು ಡ್ರೆಸ್ಗಳು ನಾನೇ ಚೇಂಜ್ ಮಾಡ್ತೀನಿ. ಇಷ್ಟು ಇವಾಗ ಬಂದಿದ್ದೀನಿ. ನಾನು ಪೆಟ್ ಮಾಡ್ಕೊಂಡಿದ್ದು ಸ್ಯಾಟರ್ಡೇ ಈವ್ನಿಂಗು. ಸೊ ಇವತ್ತಿಗೆ 5 ಡೇಸ್ ಆಯಿತು ನನಗೆ. ಇವೆಲ್ಲ ಎಕ್ಸ್ರೇ ಮಾಡಬೇಕಾದ್ರೆಲ್ಲ ತೆಗಿಬೇಕು ಅಂತ ಹೇಳಿದ್ರು. ಹಾಗಾಗಿ ಎಲ್ಲ ಏನು ಕಿವಿ ಒಲೆ ಬಿಟ್ಬಿಟ್ಟು ಏನೂ ಇಟ್ಕೊಂಡಿರಲಿಲ್ಲ ಆ್ಯಕ್ಚುಲಿ. ಆಮೇಲೆ ಇಷ್ಟು ಬೇಗ ಹುಷಾರಾಗ್ತೀನಿ ಅಂದ್ಕೊಂಡಿಲ್ಲ. ಅಂದರೆ ಫುಲ್ಲು ಹುಷಾರಾಗಿಲ್ಲ ನಾನು, ಬಟ್ ಸ್ವಲ್ಪ
ಫಸ್ಟ್ ಡೇ ಕಂಪೇರ್ ಮಾಡ್ಕೊಂಡ್ರೆ ಓಕೆ. ಬಟ್ ಇದನ್ನು ಇನ್ನು ಇದ್ರ ಮೇಲೆ ಇನ್ನೂ ಸ್ವಲ್ಪ ಎತ್ತಕ್ಕಾಗಲ್ಲ. ಹಿಂಗೆ ಕೈ ಇಳಿಸಿದ್ರು ಅಷ್ಟೇ, ಇಷ್ಟೇ ಆಗೋದು ಇವಾಗ ಕೈ ಎತ್ತಕ್ಕೆ. ಬಟ್ ಟೈಮ್ ಬೇಕಲ್ಲ, ಡಾಕ್ಟರೇ ಹೇಳಿದ್ದಾರೆ 15 ಡೇಸ್ ಅಂತೂ ರೆಸ್ಟ್ ಇರಬೇಕು ಅಂತ. ಸೊ ನಮ್ಮ ಅತ್ತೇನೂ ಅಷ್ಟು ತುಂಬ ಸ್ಟ್ರಿಕ್ಟಲ್ಲಿ ಅದು ಪಟ್ಟಿನ ಬಿಚ್ಚಂಗಿಲ್ಲ, ನೀನು ಅದನ್ನು ಎಷ್ಟು ಬಿಚ್ಚಿ ಫ್ರೀಯಾಗಿರ್ತಿ ಅಷ್ಟು ನಿಂದು ರಿಕವರಿ ಟೈಮು ಮುಂದೆ ಹೋಗುತ್ತೆ ಅಂತೇಳಿ ಅವರು ತುಂಬ ಸ್ಟ್ರಿಕ್ಟಾಗಿ ಎಲ್ಲ ಮಾಡ್ಕೊಂಡು ಗೈಡ್ ಮಾಡಿದ್ರು. ಥ್ಯಾಂಕ್ಸ್ ಅತ್ತೆ, ಅತ್ತಮ್ಮ ಥ್ಯಾಂಕ್ಸ್. ಆ್ಯಂಡ್ ಇನ್ನೊಂದು ನನ್ನ ರೈಟ್ ಹ್ಯಾಂಡ್ ಆಗಿ ನಮ್ಮಮ್ಮ ಇತ್ತು. ಪ್ರತಿಯೊಂದಕ್ಕೂ ಎಲ್ಲಿಗೆ ಹೋಗ್ಬೇಕಂದ್ರೂ ನಮ್ಮಮ್ಮನೇ ಬರಬೇಕಾಗಿತ್ತು. ತಲೆ ಬಾಚೋದಿರಲಿಲ್ಲ, ಏನಾದ್ರು ಸ್ವಲ್ಪ ಕಡ್ತ ಆಗ್ತಿದೆ ಸ್ವಲ್ಪ ಕೆರೆಯಮ್ಮ ಅಂತಂದ್ರೂ ನಮ್ಮಮ್ಮನೇ ಬಂದು ಕೆರಿಬೇಕಾಗಿತ್ತು. ತಲೆ ಬಾಚೋದು, ಸ್ನಾನ ಮಾಡಿಸೋದು, ಒರೆಸೋದು, ಬಟ್ಟೆ ಹಾಕೋದು, ಒಂಥರ ನನಗೆ ಮಿನಿವೇ ಬಾಣಂತನದ್ದು ಟೂರಿಗೆ ಹೋಗಿ ಬಂದಂಗೆ ಆಯಿತು ನನಗೀಗ. ಮೈಸೂರು ಟೂರಲ್ಲ, ಬಾಣಂತನ ಟೂರ್ ಮುಗಿಸ್ಕೊಂಡು ಬಂದೆ. ಸೇಮ್ ಅದ್ರ ಥರನೇ ಫೀಲ್ ಆಗ್ತಿತ್ತು. ಆವಾಗ ಆಪ್ರೇಷನ್ ಆಗಿ ಎತ್ತೇಳೋಕ್ಕಾಗ್ತಿರ್ಲಿಲ್ಲ, ಏನಿಲ್ಲ, ಅಮ್ಮನೇ ಸ್ನಾನ ಮಾಡಿಸೋರೆಲ್ಲ ಮಾಡೋರೆಲ್ಲ. ಈಗಲೂ ಅದೇ ಥರ ನನಗೆ ಫೀಲ್ ಆಯಿತು. ಬಟ್ ಬೇಡಪ್ಪ ಆ ಥರ ಬೋರ್ ಅದೆಲ್ಲ ಹಂಗೆಲ್ಲ ಮಾಡಿಸ್ಕೊಳಕ್ಕಾಗಲ್ಲ. ನಾವು ಒಂದ್ಸರಿ ಇಂಡಿಪೆಂಡೆಂಟಾಗೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಮತ್ತೆ ಇದಕ್ಕೆ ಹೋಗಬೇಕು ಅಂತಂದರೆ ಆಗಲ್ಲ. ಏನು ಸದ್ಯಕ್ಕೆ ಇಷ್ಟು ರಿಕವರಿ ಆಗಿದ್ದೀನಿ. ಹಾಗಾಗಿ ನಮ್ಮಮ್ಮ ಇಲ್ಲೇ ಪರ್ಮನೆಂಟ್ ನಾನು ಇಟ್ಕೊಳಕ್ಕಾಗಲ್ಲ ಅಲ್ವಾ, ಅಲ್ಲಿ ನಮ್ಮ ಅಪ್ಪಂದು ನೋಡಬೇಕು. ಸೊ ಅದಕ್ಕೇ ಇವತ್ತು ರಿಂಗನಹಳ್ಳಿಗೆ ಹೋಗ್ತಾ ಇದ್ದೀನಿ. ನನ್ನ ಪ್ಲ್ಯಾನ್ ಇದ್ದಿದ್ದು ಹಾಗೇ 1 ವೀಕ್ ಥರ್ಸ್ಡೇ ಇಲ್ಲ ಫ್ರೈಡೇ ತನಕ ಮೂಡಿಗೆರೆ ಇದ್ದು ಆಮೇಲೆ ಹೋಗಬೇಕು. ಸೊ ಹಬ್ಬಕ್ಕೆ ಆಶಾ ಅಕ್ಕ ಎಲ್ಲರೂ ಬರ್ತಾರೆ, ಕಸಿನ್ಸ್ ಎಲ್ಲರೂ ಬರ್ತಾರೆ ಅಂತ ಅಂದ್ಬಿಟ್ಟು. ಸೊ ಇವಾಗ ಏನೋ ದೇವ್ರ ದಯೆಯಿಂದ ಪ್ಲ್ಯಾನ್ ಪ್ರಕಾರನೇ ಇವಾಗ ಹೋಗ್ತಾ ಇದ್ದೀನಿ. ಏನಮ್ಮ ಎಲ್ಲಿದೆ? ಸೊ ಇದೆ, ಅಪ್ಪ ಎಲ್ಲ ಫೋನ್ ಮಾಡಿದ್ರು ಆಶಾ ಬಂದಿದ್ದಾಳೆ ಅಂತ. ಸೊ ನನ್ನನ್ನು ಕರ್ಕೊಂಡು ಹೋಗೋಕ್ಕೆ ಅಣ್ಣ ಬಂದಿದ್ದಾನೆ. ಟ್ರಾವೆಲ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಖುಷಿ ಆಗ್ತಿದೆ, ಸ್ವಲ್ಪ ರಿಕವರಿ ಆದ್ನಲ್ಲ ಅಂತ ಈ ಕೈಯಲ್ಲಿ ಇಟ್ಕೊಳಕ್ಕಾಗಲ್ಲ. ಸ್ವಲ್ಪ ಖುಷಿ ಆಗ್ತಾ ಇದೆ, ರಿಕವರಿ ಆದ್ನಲ್ಲ ಅಂತ ನನ್ನ ಮಗು ನೋಡಿ. ನೋಡು ಮಾಮ ಎಲ್ಲಿಗೆ ಹೋಯ್ತು ಶ್ಯಾಮ? ಹಾಂ ಕುಕ್ಕ ಕೂಕ ಮಾಡು, ಕೂಕ ಮಾಡು, ಮಾಮಂಗೆ ಕೂಕ ಮಾಡೋಗು. ಸೊ ಈಗೇನಿಲ್ಲ, ಲಗೇಜೆಲ್ಲ ಸ್ವಲ್ಪ ಕಾರಲ್ಲಿ ಇಟ್ಬಿಟ್ಟು ಹುಷಾರಾಗಿ ಹೋಗ್ಬೇಕು. ಅಲ್ಲಿ ತನಕ ಇದನ್ನ ಒಂದು ಸ್ವಲ್ಪ ಟಕ್ ಟಕ್ ಅನ್ನೋ ಥರ ಒಂದು ಸ್ವಲ್ಪ ಸೌಂಡ್ ಬರುತ್ತೆ. ನಿಧಾನಕ್ಕೆ ಹೋಗ್ಲಿ. ಇನ್ನೂ 1 ವೀಕ್ ಇರೋ ಪ್ಲ್ಯಾನ್ ಇದೆಯಲ್ಲ ರಂಗನಹಳ್ಳಿಲಿ, ಅಷ್ಟರಲ್ಲಿ ಸರಿ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಇನ್ನು ನೆಕ್ಸ್ಟ್ ಗೊತ್ತಿಲ್ಲ. ಎಕ್ಸೈಟೆಡ್ ಆಗಿದ್ದೀನಿ ನಾನು ರಂಗನಹಳ್ಳಿಗೆ ಹೋಗೋಕ್ಕೆ. ಎಲ್ಲರೂ ಆಫ್ಟರ್ ಏನಂತ ಗೊತ್ತಿಲ್ಲ, ಆಫ್ಟರ್ ಲಾಂಗ್ ಟೈಮ್ ನನಗೆ ಸ್ವಲ್ಪ ಖುಷಿ ಆಗ್ತಿದೆ ಊರಿಗೆ ಹೋಗೋಕ್ಕಂದರೆ. ಕಸಿನ್ಸ್ ಎಲ್ಲ ಸೇರ್ತಿದ್ದಾರೆ ಅನ್ನೋದಿದೆ. ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಲ್ಲ, ಏನಾದರೂ ಒಂದು ಆಗುತ್ತೆ, ಏನಾದರೂ ಡಿಸಪಾಯಿಂಟ್ ಆಗುತ್ತೆ, ಈ ಥರ ಆಗುತ್ತೆ. ಬಟ್ ಏನೋ ಫೈನಲಿ ಒಂದು ಖುಷಿ, ಇಷ್ಟೊಂದು ಮೂವ್ ಮಾಡೋ ಥರ ಆಗಿದೆ ಕೈ ಅಂತ. ಇನ್ನೊಂದು ಊರಿಗೆ ಹೋಗ್ತಿದ್ದೀನಿ, ಕಸಿನ್ಸ್ ಎಲ್ಲ ಬರ್ತಿದ್ದಾರೆ ಅಂತ. ಬೇಜಾರು ಅಂದರೆ ಇಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ ಅತ್ತೆ ಮಾವ ಜೊತೆ ಎಲ್ಲ. ಅವರಿಗೂ ಅಷ್ಟೇ, ಅತ್ತೆಗೂ ತುಂಬ ವರ್ಕ್ ಲೋಡು ಹೆಕ್ಟಿಕ್ ಆಗಿದೆ. ಅವರು ಮಾರ್ನಿಂಗ್ 9ಗೆ ಹೋದರೆ ಬರೋದು 6-7 ಆಗ್ತಾಯಿದೆ. ಆ ಗ್ಯಾಪಲ್ಲಿ ಬಬ್ಲುನ ಆಟಾಡಿಸ್ತಾಯಿದ್ರು. ಆಮೇಲೆ ಅಪ್ಪನೂ ಅಷ್ಟೇ. ಆಮೇಲೆ ನನಗೆ ಹಿಂಗೆ ಆಯ್ತಲ್ಲ ಅಂತ ಮತ್ತಿಬ್ಬರಿಗೂ ಬೇಜಾರು. ಆಮೇಲೆ ಇಬ್ಬರು ಅಷ್ಟೇ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ನಾನು ಹೇಳಿಲ್ವಾ ಮಿನಿ ಬಾಣಂತನ ಥರನೇ ಆಯಿತು ನನಗೆ. ಅಷ್ಟೆಲ್ಲ ಕೇರಾಗಿ ನೋಡ್ಕೊಂಡಿರೋದಕ್ಕೆ 5 ಡೇಸ್ಗೆ ನಾನು ಇಷ್ಟು ರಿಕವರಿ ಆಗಿದ್ದೀನಿ. ಡಾಕ್ಟರೇ ನನಗೆ 10 ಡೇಸ್ ಬೇಕು, ಪಟ್ಟಿ ಬಿಚ್ಚಬಾರ್ದು ಅಂದಿದ್ರು. ನೋಡೋಣ, ಏನಾದ್ರು ಪೇಯ್ನ್ ಮತ್ತೆ ಸ್ಟಾರ್ಟ್ ಆಯಿತು ಅಂದರೆ ಮತ್ತೆ ಅದು ಹಾಕ್ಕೊತೀನಿ. ಎಲ್ಲರೂ ಅಷ್ಟು ಕೇರಿಂದ ನೋಡ್ಕೊಂಡಿದ್ದಕ್ಕೆ ನಾನು ಇಷ್ಟು ಬೇಗ ರಿಕವರಿ ಆಗೋಕ್ಕೆ ಸಾಧ್ಯ ಆಗಿದ್ದು. ಸೊ ನನ್ನ ಫ್ಯಾಮಿಲಿಗೆ ಫಸ್ಟ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನೋಡೋಣ, ವ್ಲಾಗ್ ಇವಾಗ ಹಿಂಗೆ ಊರಿಗೆ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ನೋಡಿ 5 ಡೇಸ್ ಸುಮ್ಮನೆ ಎಲ್ಲೋ ಒಂದು ಚುಚು ಕ್ಲಿಪ್ಪಿಂಗ್ ತೊಗೊತಾ ಇದ್ದೆ ಅಷ್ಟೇ, ನಾನು ವ್ಲಾಗೇ ಮಾಡಿಲ್ಲ. ಆಗ್ತಿರ್ಲಿಲ್ವಲ್ಲ, ಏನಾದ್ರು ಸ್ವಲ್ಪ ಹಿಂಗೆ ಕೈ ಇಟ್ಕೊಳ್ಳೋದು ಬಂದಾಗ ಹಿಂಗೆ ಇಟ್ಕೊತಾ ಇದ್ದೆ, ಇಲ್ಲ ಈ ಕೈಯಲ್ಲಿ ಇಟ್ಕೊತಾ ಇದ್ದೆ ಅಷ್ಟೇ.
ಏನೂ ವ್ಲಾಗ್ ಮಾಡಿಲ್ಲ. ಸೊ ಇಷ್ಟು ದಿನದ್ದು ಇವತ್ತಿನ ವ್ಲಾಗಲ್ಲೇ ಹೇಳ್ತಾ ಇದ್ದೀನಿ, ಅಪ್ಡೇಟ್ ಕೊಡ್ತಾ ಇದ್ದೀನಿ. ಇನ್ನೇನಿಲ್ಲ, ಎಲ್ಲ ಲಗೇಜ್ ಆಲ್ಮೋಸ್ಟ್ ಪ್ಯಾಕ್ ಆಗಿದೆ. ಇನ್ನು ಸ್ವಲ್ಪ ಇದೆ, ಅದನ್ನೆಲ್ಲ ತುಂಬಿ ಕಾರಿಗೆ ಇಟ್ಬಿಟ್ಟು ಹೊರಡಬೇಕು. ಬೇಗ ಕತ್ಲೆ ಆಗೋಷ್ಟರಲ್ಲೇ ಹೊರಡೋಣ ಅಂತ ಇದ್ದೀವಿ. ಸೊ ಬನ್ನಿ ನೆಕ್ಸ್ಟ್ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಕತ್ಲೆ ಆಗಸ್ಟ್ರಲ್ಲಿ ಹೊರಡೋಣ ಅಂತ ಅಂದ್ಕೊಂಡ್ವಿ. ಸ್ವಲ್ಪ ಮಳೆ ಎಲ್ಲ ಬರ್ತಾ ಇತ್ತು. ಆಮೇಲೆ ಅತ್ತೆನೂ ಡ್ಯೂಟಿ ಮುಗಿಸಿ ಬರಬೇಕಾಗಿತ್ತಲ್ಲ, ಅವರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಅವರೊಂದು 5 o'clock ಅನ್ನೋಷ್ಟರಲ್ಲಿ ಬಂದರು. ಅವರಿಗೂ ಪಾಪ ಮನಸ್ಸೆಲ್ಲ ಇಲ್ಲೇ ಇತ್ತು, ಹೋಗ್ತಾನೆ ಅಂತ. ಇರು ಸ್ಯಾಟರ್ಡೆ ನಾವೇ ಬಿಡ್ತೀವಿ ಹೋಗೋಣ ಅಂತ ಹೇಳ್ತಾ ಇದ್ರು. ನಾನು ಇಲ್ಲ, ಇನ್ನೇನು ಹೊರಟಿದ್ದೀವಿ ಹೋಗ್ಬಿಡ್ತೀವಿ ಅನ್ನೋ ಥರ ಇದ್ದೆ. ಹಾಗಾಗಿ ಪಾಪ ಬಂದರು, 5 ಗಂಟೆಗೆ ಬಂದು ಅವನ್ನೆಲ್ಲ ಸ್ವಲ್ಪ ಮುದ್ದಾಡಿ ಎಲ್ಲ ಆಸೆ ಮಾಡಿ ಅವ್ರಿಗೆ ಕಳ್ಸೋಕ್ಕೆ ಮನಸ್ಸಿಲ್ಲ, ಇಬ್ಬರಿಗೂ ಕಳ್ಸೋಕ್ಕೆ ಮನಸ್ಸಿಲ್ಲ. ಆಮೇಲೆ ಈ ಸರಿ ನಂದು ಬೇರೆ ಈ ಥರ ಆಗ್ಬಿಡ್ತಲ್ಲ, ಹಂಗಾಗಿ ಕಾನ್ಸಂಟ್ರೇಷನ್ ಎಲ್ಲ ನನ್ನ ಮೇಲೆ ಇತ್ತು ಸ್ವಲ್ಪ. ಆಮೇಲೆ ಏನೋ ಒಂಥರ ಅವರು ಫ್ರೀ ಇರಲಿಲ್ಲ, ಆಮೇಲೆ ಫುಲ್ಲು ಬ್ಯುಸಿಯಾಗಿದ್ದರು. ಸೊ ನೋಡೋಣ, ನೆಕ್ಸ್ಟ್ ಟೈಮ್ ಆದಷ್ಟು ಬೇಗ ಬರೋಣ. ಇಷ್ಟು ಇವತ್ತಿನ ವ್ಲಾಗ್ ಫ್ರೆಂಡ್ಸ್. ಎಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಮತ್ತು ನಾನು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್.